ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಹುಬ್ಳಿ ಧಾರವಾಡದ ಮಿರ್ಚಿ ಬಜ್ಜಿನ ಮಾಡಿ ತೋರ್ಸಾಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ಸೊ ಮೊದಲೇದಾಗಿ ನಾನಿಲ್ಲಿ ಮಿರ್ಚಿ ಮಾಡ್ಕೊಳ್ಳೋಕೆ 1 ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಈ 1 ಕಪ್ ಕಡಲೆ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಹಂಗೆ 1 ಚಮಚದಷ್ಟು ಅಜ್ವಾನ ಸ್ವಲ್ಪ ತಿಕ್ಕೊಂಡು 1 ಚಮಚದಷ್ಟು ಹಾಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಸೋಡಾನ ಹಾಕೊಳ್ಳಾಕತ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ಇದೆ ನೀರು ಹಾಕ್ಕೊಂಡು ಸ್ವಲ್ಪ ನಾವು ಚಂದಾಗ ಇದನ್ನು ಗಂಟಾಗಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಅಂದ್ರೆ ಹಿಟ್ಟು ತಿಳುವಾಗ್ಬಿಡುತ್ತೆ. ಸೊ ಹಾಗಾಗಿ ಮೆಣಸಿನ್ಕಾಯಿಗೆ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ಇವಾಗ ನೋಡಕತ್ತಿರಲ್ಲ, ಗಂಟಾಗಲ್ದಂಗೆ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಬರಬೇಕು ನೋಡ್ರಿ. ಒಂದು ಇಷ್ಟು ಗಟ್ಟಿ ಇರಬೇಕು. ನೋಡಕತ್ತಿರಲ್ಲ, ಇಷ್ಟು ಹದಕ್ಕಿರಬೇಕು. ಹಂಗೆ ಇಷ್ಟು ಗಟ್ಟಿಯಾಗಿರಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ನೋಡಕತ್ತಿರಲ್ಲ, ಹಿಂಗೆ ಒಂದು ಸ್ಪೂನಿಂದ ಹಾಕಿದ್ರೆ ಈ ರೀತಿ ಇಷ್ಟ ಗಟ್ಟಿಯಾಗಿ ಹಿಂಗೆ ಬೀಳ್ಬೇಕು ನೋಡ್ರಿ. ಇವಾಗ ಇದನ್ನು ಒಂದು 5 ನಿಮಿಷ ನೆನೆಯಾಕ ಬಿಡ್ತೀನಂತ. ಹಂಗೆ ಈ ಕಡೆ ಎಣ್ಣೆನ ಕಾಯಕ್ಕೆ ಇಡೋಣಂತ. ಈ ಕಡೆ ನಾನು ಮೆಣಸಿನ್ಕಾಯಿ ತೊಗೊಂಡೇನಿ. ಮಿರ್ಚಿ ಮಾಡುವಂಥ ಮೆಣಸಿನ್ಕಾಯಿ, ದಪ್ಪನ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಸೊ ಹಿಂಗೆ ಮಧ್ಯೆ ಕಟ್ ಮಾಡಿಕೊಂಡು ಎಜ್ಜನ್ನು ಹಿಂಗೆ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಇವಾಗ ಒಂದು ಬೌಲ್ಗೊಳಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತೊಳ್ಕೊಳ್ಳೋಣಂತ. ಈಗ ಒಂದು ಸ್ವಲ್ಪ ನೀರು ಒಳಗೆ ಸ್ವಲ್ಪ ಹೊತ್ತು ಬಿಟ್ರೆ ಅಂದ್ರೆ ಖಾರ ಕಡಿಮೆ ಆಗತ್ತೆ ನೋಡ್ರಿ. 1 ನಿಮಿಷ ಹಿಂಗೆ ಬಿಟ್ಟು ಕ್ಯಾರ ಹಿಂಗೆ ತಕ್ಕೋರಿ. ನಿಮಗೆ ಭಾಳ ಖಾರ ಬೇಡ ಅಂದ್ರೆ ಅದ್ರೊಳಗೆ ಬೀಜನ ತಕ್ಕೋಬೋದು ನೋಡ್ರಿ. ಸೊ ಇವಾಗ ತಕ್ಕೊಂಡು ಚಂದಾಗ ನೀರು ಬಸದು ತಕ್ಕೊಂಬಿಡ್ರಿ. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಟಿನಿ. ಸ್ವಲ್ಪ ಎಣ್ಣೆನ ಸ್ವಲ್ಪ ಚಂದಾಗ ಕಾಯಿಸ್ಕೊಡ್ರಿ. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಿಂಗೆ ಬಿಟ್ರೆ ಇದು ಹಿಟ್ಟು ಹಿಂಗೆ ಮೇಲ್ಗಡೆ ಬರ್ಬೇಕು ನೋಡ್ರಿ. ಹೋಗಿ ತೆಳೆದಾಗ ಅಂಟ್ಕೊಂತಂದ್ರೆ ಎಣ್ಣೆ ಕಾದಿಲ್ಲ ಅಂತ ಅರ್ಥ. ಸೊ ಇವಾಗ ಒಂದೊಂದು ಮೆಣಸಿನ್ಕಾಯಿ ತೊಗೊಂಡು ನಾವು ಎಣ್ಣೆ ಕಾದಂಥ ಎಣ್ಣೆ ಒಳಗೆ ಬಿಟ್ಟು ನೋಡೋಣಂತ. ಇವಾಗ ಸ್ವಲ್ಪ ಚಂದಾಗ ಎಣ್ಣೆ ಕಾಯ್ತಂತಂದ್ರೆ ಬಜ್ಜಿ ಚೆನ್ನಾಗಿ ಎದ್ದು ಬರ್ತಾವೆ ನೋಡ್ರಿ, ಉಬ್ಬಿ ಬರ್ತಾವು. ಸೊ ಹಾಗಾಗಿ ಆದಷ್ಟು ಎಣ್ಣೆನ ಸ್ವಲ್ಪ ಚಂದಾಗ ಕಾಯಿಸ್ಕೊಡ್ರಿ. ಆಮೇಲೆ ಕರಿಬೇಕಾದಾಗ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ಬೇಕಾಗತ್ತೆ. ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ರಂದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ನೋಡ್ರಿ. ಸೊ ಆ ಕಾರಣಕ್ಕಾಗಿ ಇವಾಗ ನೋಡಿ ಹಿಂಗೆ ಮೆಣಸಿನ್ಕಾಯಿನೇ ಹಿಂಗೆ ತೊಗೊಂಡು ಹಿಂಗೆ ಹಿಟ್ಟೊಳಗೆ ಹಿಂಗೆ ಎದ್ದು ಇಷ್ಟು ಹಿಂಗೆ ಮಾಡಿ ಇಷ್ಟು ಹಿಟ್ಟು ತೊಗೊಂಡು ಕ್ಯಾರ ಸ್ವಲ್ಪ ಎಜ್ಜನ್ನ ಹಿಂಗೆ ಸವ್ರ್ಕೊಳ್ರಿ. ಈ ಹಿಟ್ಟು ಸೋರಾತಿದ್ರೆ ಹಿಂಗೆ ಬಿಟ್ರಿ ಅಂತಂದ್ರೆ ಚೆನ್ನಾಗಿ ಮಿರ್ಚಿ ಉಬ್ಬಿ ಬರ್ತಾವೆ ನೋಡ್ರಿ. ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಉಬ್ಬಾಕತ್ತಾವ ಮಿರ್ಚಿ. ಎಣ್ಣೆ ಚಂದಾಗ ಕಾದಿತ್ತಂದ್ರೆ ಮಿರ್ಚಿ ಚಂದಾಗ ಉಬ್ಬಿ ಬರ್ತಾವೆ ನೋಡ್ರಿ ಬಜ್ಜಿ. ಇವಾಗ ಸ್ವಲ್ಪ ಹೊಳಿಸಿ ಹಾಕ್ಕೊಳ್ಳೋಣಂತ. ಹೊಳಿಸಿ ಹಾಕ್ಕೊಂಡು ನಾವು ಎರಡೂ ಸೈಡಿಂದ ಚಂದಾಗ ಕರ್ಕೊಳ್ಳೋಣಂತ. ಹಸಿ ಬಿಸಿಯಾಗಿ ಕರ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಸಿ ಬಿಸಿ ಆದರೆ ಮೊದಲ ಕಡಲೆ ಹಿಟ್ಟು ಸೊ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಎರಡೂ ಸೈಡಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಸ್ವಲ್ಪ ಕರ್ಕೊಳ್ರಿ. ನಿಮಗೆ ಗೊತ್ತಾಗತ್ತೆ. ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ಅಂದ್ರೆ ಚಂದಾಗ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ಹಂಗೆ ಕುರುಮ್ ಅಂತಾವು ಬಜ್ಜಿ. ಹಂಗನು ಒಳಗಡೆ ಸಾಫ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ. ಇವಾಗ ನೋಡಕತ್ತಿರಲ್ಲ, ಎರಡೂ ಸೈಡಿಂದ ಚಂದ ಕರ್ಕೊಂಡು ಹಿಂಗೆ ನಾವು ಎಣ್ಣೆನ ಬಸದ್ಕು ಇಟ್ಕೊಂಡ್ಬಿಡೋಣಂತ. ಸೊ ಈ ಮಿರ್ಚಿನ ನಾವು ಸಂಜೆ ಹೊತ್ತು ಚಹಾದಾಗ ಅದು ಮಾಡಿದ್ವಿ ಅಂತಂದ್ರೆ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡ್ರಿ. ಇವು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಕತ್ತಿರಲ್ಲ, ಈಗ ಮತ್ತೊಂದಿಷ್ಟು ಉಳಿದಿದ್ದು ಮೆಣಸಿನ್ಕಾಯಿನೂ ನಾನು ಇದೇ ರೀತಿ ಹಿಂಗೆ ಹಿಟ್ಟೊಳಗೆ ಎದ್ದು ನಾನು ಹಿಂಗೆ ಬಿಡಾಕತ್ತೀನಿ. ಹಿಂಗೆ ಒಂದೊಂದು ಮೆಣಸಿನ್ಕಾಯಿನ ಬಿಟ್ಕೊಂಡು ನೀವು ಎರಡೂ ಸೈಡಿಂದ ಚಂದಾಗ ಕರ್ಕೊಂಡ್ರಿ ಅಂತಂದ್ರೆ ಇಷ್ಟು ಕಲರಿಗೆ ಬಂದ್ರೆ ಸಾಕಾಗತ್ತೆ ನೋಡ್ರಿ. ಇವಾಗ ಇದನ್ನು ಎಣ್ಣೆ ಬಸೋದಕ್ಕೆ ಯಾರೋ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ವಿ ಅಂತಂದ್ರೆ ಮಸ್ತಂಗೆ ಹುಬ್ಳಿ ಧಾರವಾಡದ ಮಿರ್ಚಿ ಬಜ್ಜಿ ರೆಡಿ ಆಗ್ತಾವೆ ನೋಡ್ರಿ ಮನ್ಯಾಗ. ಈ ರೀತಿ ಸಾಯಂಕಾಲದ ಹೊತ್ತಿಗೆ ಚಹಾ ಟೈಮ್ದಾಗಂತೂ ಭಾಳ ಚಲೋ ಅನ್ಸುತ್ತೆ. ಈ ಮಳೆ ಬೀಳೋ ಟೈಮ್ನಾಗ ಚಳಿ ಒಳಗೆ ಈ ರೀತಿ ಒಮ್ಮೆ ಅದ ನೀವು ಈ ರೀತಿ ನಾ ತೋರಿಸ್ತಂಥ ಸ್ಟೈಲ್ ಒಳಗೆ ಮಿರ್ಚಿನ ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ಮಸ್ತ್ ಅನ್ಸುತ್ತೆ. ನೋಡಕತ್ತಿರಲ್ಲ, ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ ಮಿರ್ಚಿನ. ಸೊ ಇದು ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಕಲರ್ ಬಂದವು. ಹಂಗೆ ಉಬ್ಬಿಗೆ ಯಾರು ಬಂದಾವೆ ನೋಡ್ರಿ. ಈ ರೀತಿ ಮಿರ್ಚಿ ಬಜ್ಜಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೆಂಗಂತ ನಾನು ನಿಮಗೆ ಇವತ್ತಿನ ದಿನ ತೋರಿಸ್ಕೊಟ್ಟಿನಿ. ಹಂಗೆ ಬಾಯಲ್ಲಿಟ್ಟರೆ ಕರಗ್ತಾವು, ಕುರು ಅಂತ ನೋಡ್ರಿ ಮಿರ್ಚಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಮಿರ್ಚಿನ ಮನ್ಯಾಗ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಮಿರ್ಚಿನ ಒಂದು ಬಾರಿ ಟ್ರೈ ಮಾಡಿ ನೋಡಿರಿ.